ಸುಮ್ಮನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ನಂಗೂ ನಿಂಗೂ ಸಿಂಗು ಸಾಂಗು ಸಿಂಗು ಡೈಲಿ ಡಿಂಗು ಕಮಿಂಗ್ ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿಟ್ಟಿಂಗ್ ಡಾರ್ಲಿಂಗ್. ಅಯ್ಯೋ ಅಯ್ಯೋ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಕಾಣಿಸ್ಕೊಂಡ ಗಿಲ್ಲಿ ನಟ ಹಾಗೂ ಗಗನ ಯಾವ ರೀತಿ ಸದ್ದು ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಜೋಡಿ ವೀಕ್ಷಕರಿಗೆ ತುಂಬಾನೇ ಹತ್ರ ಆಗಿತ್ತು. ಈ ಹಿಂದಿನ ಮಹಾನಟಿ ರಿಯಾಲಿಟಿ ಶೋದಲ್ಲಿ ಚಿತ್ರದುರ್ಗ ಮೂಲದ ಗಗನ ಮೊದಲಿಗೆ ಕಾಣಿಸ್ಕೊಂಡಿದ್ರು. ಅಲ್ಲಿ ಅವರಿಗೆ 3ನೇ ಸ್ಥಾನ ಸಿಕ್ಕಿತ್ತು. ಅಲ್ಲಿ ಅವರು ವೀಕ್ಷಕರಿಗೆ ತುಂಬಾನೇ ಹತ್ರ ಆಗಿದ್ರು. ಮತ್ತೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಅವರ ಜೊತೆ ಕಾಣಿಸ್ಕೊಂಡು ಮತ್ತಷ್ಟು ಹತ್ರ ಆಗಿದ್ರು. ಗಿಲ್ಲಿ ಹಾಗೇನೆ ಗಗನ ಜೋಡಿಗೆ ವೀಕ್ಷಕರು ಸಿಕ್ಕಾಪಟ್ಟೆ ಫಿದಾ ಆಗಿ ಹೋಗಿದ್ರು. ಅವರ ಕಾಮಿಡಿಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರಿಬ್ರು ವೇದಿಕೆಗೆ ಬಂದ್ರು ಅಂದ್ರೆ ಸಾಕು, ಅಲ್ಲಿ ನಗುವಿನ ಹೊನಲೆ ಹರಿತಾ ಇತ್ತು ಅಂತ ವೀಕ್ಷಕರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರಿಬ್ರು ಯಾವಾಗ ಜೊತೆಯಾಗಿ ವೇದಿಕೆಯಲ್ಲಿ ಕಾಣಿಸ್ತಾರೆ ಅಂತ ವೀಕ್ಷಕರು ಕಾಯ್ತಾ ಇದ್ರು. ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದ ಬಳಿಕ ಗಗನ ಅವರು ಜೀ ಕನ್ನಡ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳು, ಹೊರಗಡೆ ನಡೀತಾ ಇದ್ದಂಥ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅತಿಥಿಗಳಾಗಿ ಗಿಲ್ಲಿ ನಟ ಹಾಗೇನೆ ಗಗನ ಕಾಣಿಸ್ಕೊಂಡ್ರು ಕೂಡ ಜೀ ಕನ್ನಡ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಇದೀಗ ಗಗನ ದಿಢೀರ್ ಅಂತ ಜೀ ಕನ್ನಡ ವಾಹಿನಿಯಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಅದು ಕೂಡ ಸರೆಗಮಪ ವೇದಿಕೆಯಲ್ಲಿ, ಅದು ಕೂಡ ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಅವರ ಜೊತೆ ಹಾಡಿಗೆ ಸಾಥನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಮಾತ್ರ ಹಸ್ಬೆಂಡು, ಹೊರಗಡೆ ಕ್ಲೋಸ್ ಫ್ರೆಂಡು, ವಿಂಗು ಮನ ಬಂದ ಕಡೆ ಸ್ಲೀಪಿಂಗು. ಪ್ರತಿದಿನ ಬೇಡಲಿ ಒನ್ಸ್ ಜುಮ್ ಜುಮ್ಮು ಸೈಟ್ ಸೀಯಿಂಗು. ಗಗನ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಂಥ ಅಭಿಮಾನಿಗಳು ಇದೀಗ ಬಾಳು ಬೆಳಗುಂದಿ ಜೊತೆ ಗಗನ ಕಾಣಿಸ್ಕೊಂಡು ಖುಷಿಯಾಗಿದ್ದಾರೆ. ಸಾಕಷ್ಟು ಜನ ಅವರ ಹಾಡಿಗೆ ಒಂದಷ್ಟು ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಮುಖ್ಯವಾಗಿ ಹಾಕಿರುವಂತಹ ಕಮೆಂಟ್ ಅಂದ್ರೆ, ಬಾಳು ಅವರಿಗೆ ಗಗನ ಅವರು ಮ್ಯಾಚ್ ಆಗಲ್ಲ, ಗಗನ ಗಿಲ್ಲಿ ಜೊತೆ ಬಂದ್ರೇನೆ ಚೆನ್ನಾಗಿರತ್ತೆ ಅಂತ. ಸೊ ಗಗನ ಬಾಳು ಬೆಳಗುಂದಿ ಅವರ ಜೊತೆ ಹಾಡನ್ನ ಕೂಡ ಹಾಡಿದ್ದಾರೆ. ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಾಂಗಿಗೆ ಅವರು ಧ್ವನಿಯಾಗಿದ್ದಾರೆ. ಈ ಹಾಡಿಗೆ ಸಾಕಷ್ಟು ಕಮೆಂಟ್ಸ್ ಬಂದಿದೆ. ಗಗನ ಅವರು ಹಾಡೋದಕ್ಕೆ ಸೂಟ್ ಆಗಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ಸೂಟ್ ಆಗ್ತಾರೆ. ಹಾಗೇನೆ ನಟನೆಯಲ್ಲಿ ಅವರು ಒಳ್ಳೆಯ ಪ್ರಾವೀಣ್ಯತೆಯನ್ನ ಪಡೆದಿದ್ದಾರೆ. ಆದ್ರೆ ಅವರಿಗೆ ಸಾಂಗ್ ಹಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ, ಪಾಠ ಓದಿದಂತೆ ಓದ್ತಿದ್ದಾರೆ ಅಂತ ಹೀಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದೆ. ಅದರಲ್ಲೂ ಕೂಡ ಬಾಳು ಬೆಳಗುಂದಿ ಅವರ ಜೊತೆ ಗಗನ ಅವರು ಕಾಣಿಸ್ಕೊಂಡಿದ್ದು ಬಾಳು ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯನ್ನ ಕೊಟ್ಟಿದೆ. ಗಿಲ್ಲಿ ನಟನ ಜೊತೆ ಗಗನ ಅವರು ಕಾಣಿಸ್ಕೊಂಡು ಯಾವ ರೀತಿ ಸದ್ದು ಮಾಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಈಗ ಬಾಳು ಬೆಳಗುಂದಿ ಜೊತೆ ಗಗನ ಕಾಣಿಸ್ಕೊಂಡಿದ್ದು ಸಿಕ್ಕಾಪಟ್ಟೆ ಖುಷಿಯನ್ನ ಕೊಟ್ಟಿದೆ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳಿಗೆ. ಅವರು ಹಾಡೋದು ಹೇಗಾದ್ರೂ ಹಾಡ್ಲಿ, ಆದ್ರೆ ಬಾಳು ಬೆಳಗುಂದಿ ಅಣ್ಣನ ಜೊತೆ ಗಗನ ಅವರು ಕಾಣಿಸ್ಕೊಂಡಿದ್ದು ನಮ್ಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಂತ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹಾಗೇನೆ ಬಾಳು ಬೆಳಗುಂದಿ ಅವರು ಕೂಡ ಗಗನಗೆ ಸ್ಪಾಟ್ ಅಲ್ಲೇ ಒಂದು ಸಾಂಗ್ ಅನ್ನ ಕೂಡ ಬರೆದು ಅದಕ್ಕೆ ಧ್ವನಿಯಾಗಿದ್ದಾರೆ. ಗಗನ ಟ್ಯಾಲೆಂಟ್ ಅನ್ನ ಹಾಡಿನ ಮೂಲಕ ಹಾಡಿ ಹೊಗಳಿದ್ದಾರೆ ಬಾಳು ಬೆಳಗುಂದಿ. ಗಗನ ಕೂಡ ಫುಲ್ ಖುಷಿಯಾಗಿದ್ದಾರೆ. ಬಾಳು ಹಾಡಿಗೆ ಗಗನ ಕೂಡ ಫುಲ್ ಫಿದಾಗ್ ಹೋಗಿದ್ದಾರೆ. ದುರ್ಗದ ಹೆಣ್ಣ ದಾಳಿಂಬೆ ಹಣ್ಣ ಲೈಟಿಂಗ ಹೊಳದಂಗ ಹೊಳಿತಾವ ಕಣ್ಣ, ನಿನ್ನ ಸ್ವಂಟ ಐತಿ ಸಣ್ಣ ಸದ್ಯದಾಗ ಅಕ್ಕಿ ಹೀರೋಯಿನ್ನ, ಮಹಾನಟಿಯ ಮಹಾರಾಣಿ ಹರಿಯದ ಹುಡುಗರ ಜೀವಾನಿ. ಗಗನ 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 ಮಸ್ತ ಕಾಣತಿ, ಎಲ್ಲ ಕಡೆ ಬರೇನಿಂದ ಹವಾ ನಡೆದತಿ. ಇಬ್ಬರ ಹಾಡಿಗೆ ಸಾಕಷ್ಟು ಕಮೆಂಟ್ಸ್ ಗಳು ಬಂದಿದೆ. ಈಗಾಗಲೇ ಹೇಳಿದ ಹಾಗೆ ನೆಗೆಟಿವ್ ಕಮೆಂಟ್ಸ್ ಗಳೇ ಜಾಸ್ತಿ ಬಂದಿದೆ. ಗಿಲ್ಲಿ ನಟನ ಜೊತೆ ಗಗನ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಆದ್ರೆ ಬಾಳು ಬೆಳಗುಂದಿ ಅವ್ರ ಜೊತೆ ಹಾಡಲ್ಲಿ ಕಾಣಿಸ್ಕೊಂಡಿರೋದು ಅವರಿಗೆ ಸೂಟ್ ಆಗಲ್ಲ. ಅವ್ರು ಏನಿದ್ರು ಕೂಡ ನಟನೆ ಹಾಗೆ ಡ್ಯಾನ್ಸ್ಗೆ ಮ್ಯಾಚ್ ಆಗ್ತಾರೆ ಹೊರತಾಗಿ ಅವರಿಗೆ ಹಾಡುಗಾರಿಕೆ ಬರಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳು ಮಾತ್ರ ಫುಲ್ ಖುಷಿ ಆಗಿದ್ದಾರೆ. ಗಿಲ್ಲಿ ನಟನ ಜೊತೆ ಮಾತ್ರ ಯಾಕೆ ಅವರು ಕಾಣಿಸ್ಕೊಳ್ಬೇಕು? ಬಾಳು ಬೆಳಗುಂದಿ ಕೂಡ ಉತ್ತಮ ಕಲಾವಿದ, ಅವರಲ್ಲೂ ಕೂಡ ಸಾಕಷ್ಟು ಟ್ಯಾಲೆಂಟ್ ಇದೆ. ಅವರು ಕೂಡ ಒಂದು ಕಾಲದಲ್ಲಿ ಆರ್ಕೆಸ್ಟ್ರಾ ಹಾಡುಗಳನ್ನು ಹಾಡ್ತಾ ಇದ್ರು. ಆದರೆ ಇದೀಗ ಜೀ ಕನ್ನಡ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಬೇರೆ ಬೇರೆ ರೀತಿಯಾದಂತಹ ಸಿನಿಮಾ ಸಾಂಗ್ಗಳಿಗೂ ಕೂಡ ಧ್ವನಿ ಆಗ್ತಾ ಇದ್ದಾರೆ. ಅದ್ಭುತವಾಗಿ ಅವರು ಹಾಡುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಯಾಕೆ ಆ ರೀತಿ ನೆಗೆಟಿವ್ ಕಮೆಂಟ್ಗಳನ್ನು ಹಾಕಬೇಕು?
ಈ ರೀತಿ ಹಾಡಿನೇ ಎಲ್ಲರೂ ಕೂಡ ಎಕ್ಸ್ಪರ್ಟ್ ಆಗೋದು, ಈ ರೀತಿ ಕಮೆಂಟ್ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳು ಈ ಒಂದು ನೆಗೆಟಿವ್ ಕಮೆಂಟ್ಸ್ಗೆ ಗರಂ ಆಗಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಬಾಳು ಬೆಳಗುಂದಿ ಹಾಗೆ ಗಗನ ಅವರ ಸಾಂಗ್ ಹೇಗಿತ್ತು ಅಂತ ಕೇಳಿರ್ತೀರಾ. ಸೊ ನಿಮ್ಗೇನಿಸ್ತು, ಅವರ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಬಾಳು ಬೆಳಗುಂದಿ ಯಾವ ರೀತಿ ಹಾಡು ಹಾಡಿದ್ರೆ ಚೆನ್ನಾಗಿರುತ್ತೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.